ರಾತ್ರಿ, ಭಾರೀ ಮಳೆ, ಕಪ್ಪು ಮೋಡಗಳಿಂದ ತುಂಬಿದ ಆಕಾಶ, ಮಿಂಚು, ಗುಡುಗು. ಕಾಡಿನ ಮಧ್ಯೆ ಒಂದು ಹಳೆಯ ದೇವಸ್ಥಾನ, ಅದರ ಹಿಂದೆ ದಟ್ಟ ಕಾಡು. ಮಳೆಯಲ್ಲಿ ಯಾರೋ ಓಡುತ್ತಿದ್ದಾರೆ. ಅವರ ಮುಖ ಕಾಣುತ್ತಿಲ್ಲ, ಉಸಿರಾಟ ಮಾತ್ರ ಕೇಳಿಸುತ್ತಿದೆ. ಹಿಂದೆ ಯಾರೋ ಬೆನ್ನಟ್ಟುತ್ತಿದ್ದಾರೆ. ಭಯ, ಆತಂಕ. ಅಷ್ಟರಲ್ಲಿ ತಡಾಕ್, ಕಬ್ಬಿಣದ ವಸ್ತುವೊಂದು ತಲೆಗೆ ಬಡಿದ ಶಬ್ದ. ಮುಂಜಾವು. ಸಿಐಡಿ ಅಧಿಕಾರಿ ವಿಕ್ರಮ್ ನಾಯಕ್ ತನ್ನ 8 ವರ್ಷದ ಮಗಳು ಅನನ್ಯಾ ಜೊತೆ ಉಪಾಹಾರ ಮಾಡುತ್ತಿದ್ದಾನೆ. ಅಪ್ಪ, ಈ ಸಲ ನಾನ್ ಡ್ಯಾನ್ಸ್ ನೋಡಕ್ಕೆ ಬರ್ತೀರಾ ತಾನೇ? ಖಂಡಿತ ಬರ್ತೀನಿ ಅನನ್ಯ. ಪ್ರಾಮಿಸ್? ಪ್ರಾಮಿಸ್. ಅಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತದೆ. ಕಮಿಷನರ್ ಅವರಿಂದ ಬಂದಿರುವಂತ ಕಾಲ್ ಆಗಿರುತ್ತದೆ. ಹಲೋ ವಿಕ್ರಮ್, ಎಲ್ಲಿದ್ಯಾ? ಮನೆಯಲ್ಲಿದ್ದೀನಿ ಸರ್. ಇವಾಗ್ಲೇ ಕಾಡುಗುಡ್ಡೆ ಹಳ್ಳಿಗೆ ಹೊರಡು. ಏನಾಯ್ತು ಸರ್? ಶಶಾಂಕ್ ಸತ್ತಿದ್ದಾನೆ. ವಾಟ್? ಹೌದು. ಆದ್ರೆ ಅವನು... ಅದೇ ಕಾರಣಕ್ಕೆ ನೀನು ಬರಬೇಕು. ಕಾಡುಗುಡ್ಡೆ, ಪಶ್ಚಿಮ ಘಟ್ಟ, ಬಿಡದೆ ಸುರಿವ ಮಳೆ, ಕಲ್ಲಿನಿಂದ ಹೊಮ್ಮುವ ಮಂಜು, ಸುತ್ತ ಹಸಿರು ಬೆಟ್ಟಗಳು. ಪ್ರಕೃತಿ ಸುಂದರ, ಆದರೆ ಹಳ್ಳಿಯಲ್ಲಿ ದುಃಖ. ಎಲ್ಲರೂ ಅಳುತ್ತಿದ್ದಾರೆ. ಒಬ್ಬ ವೃದ್ಧ ಒಂದು ಶವದ ಮುಂದೆ ಕುಳಿತಿದ್ದಾನೆ. ಶಶಾಂಕ್ ತಂದೆ ದುಃಖದಲ್ಲಿದ್ದಾರೆ. ನನ್ನ ಮಗನಿಗೆ ಯಾರೋ ಅನ್ಯಾಯ ಮಾಡಿಬಿಟ್ರು. ವಿಕ್ರಮ್ ಶವದ ಬಳಿ ಬರ್ತಾನೆ. ತಲೆಯ ಹಿಂಭಾಗದಲ್ಲಿ ಭಾರೀ ಗಾಯ, ಆದರೆ ಅವನ ಗಮನ ಬೇರೆಡೆ ಹೋಗುತ್ತದೆ. ಶವದ ಪಕ್ಕದಲ್ಲಿ ಒಂದು ಹಳೆಯ ಕ್ಯಾಸೆಟ್ ಪ್ಲೇಯರ್. ಅದನ್ನು ವಿಕ್ರಮ್ ಪ್ಲೇ ಮಾಡ್ತಾನೆ. ಮಳೆ ಬಂದರೆ ಹಳೆಯ ಗಾಯಗಳು ಮಾತಾಡುತ್ತವೆ. ಯಾವುದೋ ಓಲ್ಡ್ ಫಿಲ್ಮ್ ಸಾಂಗ್ ಅದು, ಆದರೆ ರೆಕಾರ್ಡ್ ಮಾಡಿದ್ದು ಇನ್ಯಾರದ್ದೋ ಸ್ವರದಲ್ಲಿ. ಕೊಲೆಗಾರ ಈ ಹಾಡನ್ನು ಯಾಕೆ ಬಿಟ್ಟಿದ್ದಾನೆ? ಮೊದಲ ಅನುಮಾನ, ರಮೇಶ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್. ಅವರು ವಿಕ್ರಮ್ ಹತ್ರ ಕೇಳ್ತಾನೆ. ಸರ್, ನಮ್ಮ ಅನುಮಾನ ಒಬ್ಬನ ಮೇಲೆ. ಯಾರು? ಪರಶುರಾಮ. ಪರಶುರಾಮ 50 ವರ್ಷದ ರೈತ, ಹಳ್ಳಿಯಲ್ಲೇ ವಾಸ. ಕಾರಣ? ಶಶಾಂಕ್ ಜೊತೆ 10 ವರ್ಷದಿಂದ ವೈರವಿದೆ ಅವನಿಗೆ ಅಂತ ಊರೆಲ್ಲ ಸುದ್ದಿ ಇದೆ. ಸಾಕ್ಷಿ ಏನಾದ್ರಿದೆಯಾ? ನಿನ್ನೆ ರಾತ್ರಿ ಇಬ್ಬರ ನಡುವೆ ಜಗಳ ಆಗಿತ್ತು. ತುಂಬಾ ಸುಲಭ ಅನ್ಸ್ತಾ ಇದೆ. ಹಳ್ಳಿಯ ಜನರನ್ನು ವಿಕ್ರಮ್ ಒಬ್ಬೊಬ್ಬರನ್ನು ವಿಚಾರಿಸ್ತಾನೆ, ಆದರೆ ಎಲ್ಲರೂ ಒಂದೇ ಉತ್ತರ ಕೊಡುತ್ತಾರೆ. ಶಶಾಂಕ್ ದೇವರಂತ ಮನುಷ್ಯ. ಶಶಾಂಕ್ ಎಲ್ಲರಿಗೂ ಸಹಾಯ ಮಾಡ್ತಿದ್ರು. ಶಶಾಂಕ್ ಅವರಿಗೆ ಶತ್ರುಗಳೇ ಇರಲಿಲ್ಲ. ವಿಕ್ರಮ್ ಬೇಸರಗೊಂಡ. ಒಬ್ಬ ಮನುಷ್ಯ ಎಲ್ರಿಗೂ ಒಳ್ಳೆಯವನಾಗೋದು ಸಾಧ್ಯವೇ? ಯಾರೂ ಉತ್ತರಿಸುವುದಿಲ್ಲ. ಪರಶುರಾಮನ ಮನೆ. ಪರಶುರಾಮ ಶಾಂತವಾಗಿ ಕುಳಿತಿದ್ದಾನೆ. ಅವನ ಮುಖದಲ್ಲಿ ದಣಿವು ಇದೆ. ವಿಕ್ರಮ್ ಪರಶುರಾಮನನ್ನು ವಿಚಾರಣೆ ಮಾಡತೊಡಗಿದರು. ನಿನ್ನೆ ರಾತ್ರಿ ಶಶಾಂಕ್ ಜೊತೆ ಜಗಳ ಆಯ್ತಾ? ಹೌದು. ಯಾಕೆ? ಅವನು ಸುಳ್ಳುಗಾರ. ಏನ್ ಸುಳ್ಳು? ಪರಶುರಾಮ ಏನೋ ಹೇಳಬೇಕೆಂದು ಹೋಗಿ ನಿಲ್ಲುತ್ತಾನೆ. ಹೇಳಿ. ಸರ್, ಕೆಲವು ಸತ್ಯ ಹೇಳೋ ಸಮಯ ಇನ್ನೂ ಬಂದಿಲ್ಲ. ಅಂದ್ರೆ? ಹಾಗಿದ್ದರೆ ನನ್ನನ್ನೇ ಬಂಧಿಸಿ. ಏನು? ಆದ್ರೆ ಕೊಲೆ ನಾನ್ ಮಾಡಿಲ್ಲ. ಚಹಾ ಅಂಗಡಿಯ ರಹಸ್ಯ. ರಾತ್ರಿ, ಹಳ್ಳಿಯ ಚಹಾ ಅಂಗಡಿ. ಹೊರಗೆ ಮಳೆ ಸುರಿಯುತ್ತಿದೆ. ವಿಕ್ರಮ್ ಒಬ್ಬನೇ ಕುಳಿತಿದ್ದಾನೆ. ಒಬ್ಬ ಕುಡುಕ ವೃದ್ಧ ಒಳಗೆ ಬರುತ್ತಾನೆ, ನಡುಗುವ ಧ್ವನಿಯಲ್ಲಿ. ಸರ್, ಆ ವೃದ್ಧ ರಹಸ್ಯವಾದ ಧ್ವನಿಯಲ್ಲಿ, ಶಶಾಂಕ್ ದೇವರಲ್ಲ. ಹಾಗಾದ್ರೆ 20 ವರ್ಷ ಹಿಂದೆ ಏನಾಯ್ತು? ಒಬ್ಬ ಹುಡುಗಿ ಕಾಣೆಯಾಗಿದ್ದಳು. ಅವಳ ಹೆಸರು? ಅವಳ ಹೆಸರು ಮಂಜುಳಾ. ವಿಕ್ರಮ್ ನಿಂತೇ ಬಿಡ್ತಾನೆ. ಮರುದಿನ ಪೊಲೀಸ್ ಸ್ಟೇಷನ್. ಹಳೆಯ ಫೈಲ್, ಹಳೆಯ ಪೊಲೀಸ್ ದಾಖಲೆ.
1996 ಕಾಣೆಯಾದ ಹುಡುಗಿ ಮಂಜುಳಾ. ಕೇಸ್ ಮುಚ್ಚಲ್ಪಟ್ಟಿದೆ, ಯಾವ ಸುಳಿವೂ ಇಲ್ಲ. ವಿಕ್ರಮ್ ಹಳೆಯ ಫೋಟೋ ನೋಡುತ್ತಾನೆ. ಅದರಲ್ಲಿದ್ದಾರೆ ಶಶಾಂಕ್, ಪರಶುರಾಮ್, ಮಂಜುಳಾ, ಮತ್ತೊಬ್ಬ ಹುಡುಗ. ಆದರೆ ಅವನ ಮುಖ ಹರಿದು ಹೋಗಿದೆ. ವಿಕ್ರಮ್ ಯೋಚನೆ ಮಾಡ್ತಾನೆ. ಈ 4ನೇ ವ್ಯಕ್ತಿ ಯಾರು? ರಾತ್ರಿ ಲಾಡ್ಜ್, ಮಳೆ ಜೋರಾಗಿದೆ. ವಿಕ್ರಮ್ ಫೈಲ್ ಓದುತ್ತಿದ್ದಾನೆ. ಹಠಾತ್ ವಿದ್ಯುತ್ ಹೋಗುತ್ತದೆ. ಕತ್ತಲೆ, ಹೊರಗೆ ಹೆಜ್ಜೆಗಳ ಶಬ್ದ. ವಿಕ್ರಮ್ ಟಾರ್ಚ್ ಹಿಡಿದು ಹೊರಗೆ ಬರುತ್ತಾನೆ. ಯಾರೂ ಇಲ್ಲ. ಮತ್ತೆ ಒಳಗೆ ಬರುತ್ತಾನೆ. ಬಾಗಿಲ ಕೆಳಗೆ ಒಂದು ಕಾಗದ, ಅದರ ಮೇಲೆ 4 ಪದಗಳು. ಸರೋವರದ ಕೆಳಗೆ ನೋಡಿ. ಮರುದಿನ ಬೆಳಗ್ಗೆ ಸರೋವರದ ಬಳಿ ವಿಕ್ರಮ್, ಅವನ ಪಕ್ಕದಲ್ಲಿ ಪರಶುರಾಮ್. ನೀನೀ ಕಾಗದ ಕಳ್ಸಿದ್ಯಾ? ಇಲ್ಲ. ಹಾಗಾದ್ರೆ ಯಾರ್ ಕಳಿಸಿರ್ಬೋದು? ಪರಶುರಾಮ ನೀರಿನ ಕಡೆ ನೋಡ್ತಾನೆ. ಅವನ ಕಣ್ಣುಗಳಲ್ಲಿ ಭಯ. ಪರಶುರಾಮ ನಡುಗುತ್ತ, ಅಲ್ಲಿ ಏನೂ ಹುಡುಕ್ಬೇಡಿ ಸರ್. ಯಾಕೆ? ಕೆಲವು ಸತ್ಯ ಹೊರಬಂದ್ರೆ ಏನಾಗತ್ತೆ? ಇಡೀ ಹಳ್ಳಿನೇ ಸುಟ್ಟು ಹೋಗುತ್ತೆ. ಸಂಜೆ ಸರೋವರ ಖಾಲಿ ಮಾಡಲಾಗುತ್ತಿದೆ. ನೀರು ಕಡಿಮೆಯಾಗುತ್ತಿದೆ. ಎಲ್ಲರೂ ಉಸಿರು ಬಿಗಿ ಹಿಡಿದಿದ್ದಾರೆ. ಸರ್, ಇಲ್ಲಿ ಏನೋ ಇದೆ. ಕೆಸರನ್ನು ತೆಗೆಯುತ್ತಾರೆ ನಿಧಾನವಾಗಿ. ಒಂದು ಮಾನವ ಅಸ್ಥಿಪಂಜರ ಕಾಣಿಸುತ್ತದೆ. ಹಳ್ಳಿಯವರು ಕಿರುಚುತ್ತಾರೆ. ಒಬ್ಬ ವೃದ್ಧೆ ಮುಂದೆ ಬರುತ್ತಾಳೆ. ಅವಳು ಲಾಕೆಟ್ ನೋಡುತ್ತಾಳೆ. ಮಂಜುಳಾ, ವಿಕ್ರಮ್ ಬೆಚ್ಚಿ ಬಿದ್ದಿದ್ದಾನೆ. ಆದರೆ ಇನ್ನೂ ದೊಡ್ಡ ರಹಸ್ಯ ಉಳಿದಿದೆ. ಅಸ್ಥಿಪಂಜರದ ಪಕ್ಕದಲ್ಲಿ ಒಂದು ಕಬ್ಬಿಣದ ಡಬ್ಬಿ. ಅದರೊಳಗೆ ಒಂದು ಹಳೆಯ ಫೋಟೋ. ಈ ಬಾರಿ 4ನೇ ವ್ಯಕ್ತಿಯ ಮುಖ ಸ್ಪಷ್ಟವಾಗಿದೆ. ವಿಕ್ರಮ್ ಫೋಟೋ ನೋಡುತ್ತಾನೆ. ಅಸಾಧ್ಯ. ಅವನು ಇನ್ನೂ ಬದುಕಿದ್ದಾನಾ? ಆ 4ನೇ ವ್ಯಕ್ತಿ ಯಾರು? ಶಶಾಂಕ್ ಯಾವ ಭಯಾನಕ ಸತ್ಯವನ್ನ ಇಷ್ಟು ದಿನ ಮುಚ್ಚಿಟ್ಟಿದ್ದ? ಈ ಎಲ್ಲ ಪ್ರಶ್ನೆಗಳ ಉತ್ತರ ತಿಳಿಯಬೇಕಾ? ಹಾಗಿದ್ದರೆ ಈಗಲೇ ಪಾರ್ಟ್ 2 ಎಂದು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಳು ಮತ್ತು ಪ್ರತಿಕ್ರಿಯೆಗಳ ಆಧಾರದ ಮೇಲೆ ಮುಂದಿನ ಭಾಗವನ್ನ ಬಿಡುಗಡೆ ಮಾಡಲಾಗುತ್ತದೆ. ಈ ರೀತಿಯ ಸೀರೀಸ್ಗಳನ್ನು ತಯಾರಿಸಲು ಸಾಕಷ್ಟು ಸಮಯ ಮತ್ತು ಪರಿಶ್ರಮ ಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಬೆಂಬಲ ಮತ್ತು ಅಭಿಪ್ರಾಯಗಳು ನಮಗೆ ತುಂಬಾ ಮುಖ್ಯ. ಇದೇ ರೀತಿಯ ಮರ್ಡರ್, ಮಿಸ್ಟ್ರಿ ಮತ್ತು ಹಾರರ್ ಕಥೆಗಳಿಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ರಹಸ್ಯ ಲೋಕ.